DVG ಅವರ ಕೊಡುಗೆಯ ಹಲವು ಮುಖಗಳು ಒಂದು ಅವಲೋಕನ. ಈ ಸರಣಿಯಲ್ಲಿ DVG ಅವರ ಸಾಹಿತ್ಯಿಕ ಮತ್ತು ತಾತ್ವಿಕ ಚಿಂತನೆಗಳು ಹಾಗೂ ಸಮಕಾಲೀನ ಸಂದರ್ಭದಲ್ಲಿ DVG ಅವರ ಸಾಮಾಜಿಕ ಚಿಂತನೆಗಳು ಎಂಬ ಸಂವಾದದ ಮಾತುಕತೆಯನ್ನ ಪ್ರಾರಂಭಿಸೋಕೆ ಮೊದಲು ಹಿರಿಯ ಸಾಹಿತಿಗಳಾದ ಲಕ್ಷ್ಮೀನಾರಾಯಣ್ ಸರ್ ಮತ್ತು ಲೇಖಕರಾದ ಶಶಾಂಕ್ ಪರಾಶರ್ ಅವರನ್ನ ಈ ಮಾತುಕತೆಗೆ ಆಹ್ವಾನಿಸ್ತಾ ಇದ್ದೀನಿ. DVG ಅವರ ಸ್ಥೂಲವಾದ ಒಂದು ಬದುಕು, ಆಸಕ್ತಿ, ಅವರ ಸಾಧನೆಗಳು, ಸಾಹಿತ್ಯದ ಕೊಡುಗೆಗಳನ್ನು ನಾವಿಲ್ಲಿ ಮೊದಲನೇದಾಗಿ ಮಾತಾಡಬೇಕು ಅಥವಾ ಹಂಚ್ಕೊಳ್ಬೇಕು ಅಂದರೆ ಯಾವ ರೀತಿ ಸರ್? DVG ಅಂದರೆ ಒಂದು ವ್ಯಕ್ತಿ ಅಲ್ಲ, ಒಂದು ಸಂಸ್ಥೆ. ಸಾಮಾನ್ಯವಾಗಿ ಆ ಮಾತುಗಳನ್ನು ಅನೇಕ ಜನರ ವಿಷಯದಲ್ಲಿ ಹೇಳ್ತೀವಿ, ಆದರೆ ಕೆಲವರ ವಿಷಯದಲ್ಲಿ ಅದು ನಿಜವಾಗಿರಲ್ಲ. ಅಭಿಮಾನಕ್ಕೋಸ್ಕರ ನಾವು ಹೇಳ್ತಿರ್ತೀವಿ. ಆದರೆ ಆ ಮಾತು ಅತ್ಯಂತ ಅನ್ವರ್ಥವಾಗಿ ಅನ್ವಯಿಸೋದು ಅಂತಂದರೆ ಡಾಕ್ಟರ್ DV ಗುಂಡಪ್ಪನವ್ರಿಗೆ. ಅವರು ಬಹು ಆಸಕ್ತಿಗಳ ಬಹುಮುಖ ಪ್ರತಿಭೆಯ ಧೀಮಂತ ದೈತ್ಯ ಅಂತ ಹೇಳ್ಬೋದು. ಒಂದು ರೀತಿ ಮಹಾ ಸಾಹಿತಿ, ಚಿಂತಕ, ಪತ್ರಕರ್ತ ಎಲ್ಲನೂ ಆಗಿದ್ರು. ಅವ್ರ ಬಗ್ಗೆ ಮತ್ತೊಬ್ಬ ಅಷ್ಟೇ ದೊಡ್ಡ ಕವಿ, ಕನ್ನಡದ ರಾಷ್ಟ್ರಕವಿಯಾದಂಥ ಕುವೆಂಪು ಅವರು DVG ಅವರು ವರ್ಣಿಸೋದು ಕನ್ನಡ ಸಾಹಿತ್ಯ ಗಗನದ ಮಹಾನಕ್ಷತ್ರ ಅಂತ ಹೇಳ್ತಾರೆ ಅವರು. ಅವರು ಕನ್ನಡ ಸಾಹಿತಿಗಳಲ್ಲಿ ಅತ್ಯಂತ ವಿಶಿಷ್ಟರಾದಂಥವರು. ಹಾಗೆ ವಿಶಿಷ್ಟರಾದಂಥ ಸಾಹಿತಿಗಳು ನಮಗೆ ತಕ್ಷಣ ಎದ್ದು ಕಾಣೋದು ಅಂದರೆ ಒಬ್ಬರು ಶಿವರಾಮ್ ಕಾರಂತರು, ಮತ್ತೊಬ್ಬರು DV ಗುಂಡಪ್ಪನವರು. DV ಗುಂಡಪ್ಪನವ್ರ ಬಗ್ಗೆ ಶಿವರಾಮ್ ಕಾರಂತರು ಏನು ಹೇಳ್ತಾರೆ ಅಂದರೆ, ಅವ್ರ ಮಹಾನ್ ವೈಚಾರಿಕರು, ಕರ್ನಾಟಕ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಅವ್ರ ಉಪಯೋಗ ಪಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಕಾರಂತರು ಅವ್ರ ಬಗ್ಗೆ. ಏನು ಬೇಕಾದರೂ ಅವ್ರ ಬಗ್ಗೆ ಹತ್ರ ಕೂತ್ಕೊಂಡು ಯಾವ ವಿಷಯ ಬೇಕಾದ್ರೂ ನಾವು ಚರ್ಚಿಸ್ಬೋದಾಗಿತ್ತು ಅಂತ. ಅವರ ಆಸಕ್ತಿಗಳು ಹಲವು. ಜೀವನ, ಸೌಂದರ್ಯ ಮತ್ತು ಸಾಹಿತ್ಯ, ಈ ಮೂರು, ಜೀವನ, ಸೌಂದರ್ಯ ಮತ್ತು ಸಾಹಿತ್ಯ, ಈ ಮೂರರಲ್ಲೂ ಅವರಿಗೆ ಸಮಾನವಾದಂಥ ಆಸಕ್ತಿ ಇತ್ತು. ಅದು ತಕ್ಕನಾಗಿ ಅವರು ಬಾಳಿದಂಥವ್ರು, ಆದರ್ಶ ಪುರುಷರಾಗಿ ಈ ಮೂರರಲ್ಲೂ ಆಸಕ್ತಿ ಇಟ್ಕೊಂಡು ಬಾಳದಂಥವ್ರು. ಆಧ್ಯಾತ್ಮ ಜೀವಿಯಾಗಿದ್ದಂಥ ಮಹಾನ್ ತತ್ವಜ್ಞಾನಿ. ಮತ್ತು ಅದಾಗಿದ್ದೂ ಕೂಡ ಜೀವನದ ಸಂತೋಷ ಸುಖಗಳಿಗೆ ಎರವಾಗಬಾರ್ದು, ಅದಕ್ಕೆ ಪೂರ್ತಿಯಾಗಿ ತಮ್ಮನ್ನು ತೆರೆದುಕೊಂಡು ಬದುಕಬೇಕು ಅಂತ ಇದ್ದಂಥವ್ರು ಅವರು. ಮತ್ತು ಸಾಹಿತ್ಯ ಮತ್ತು ವಿಜ್ಞಾನ, ಅದಾಶ್ಚರ್ಯ. ಅವರು ಹಾಗೆ ನೋಡಿದ್ರೆ ಹಳಬರು, ಅವರು ಪೂರ್ವಿಕರು ಅಂತ ಲೆಕ್ಕ ಹಾಕ್ಬೇಕು ನಾವು. ಹಾಗೆ ನೋಡಿದರೆ ಅವ್ರ ಕಾಲದವರೆಲ್ಲ ಅವರು ಭಾಳ ಹಳೆಯ ಸಂಪ್ರದಾಯದಲ್ಲಿ ಭಾಳ ಗೌರವ ಇದ್ದಂಥವ್ರು. ಆದರೆ ಅದೇ ಸಮಯಕ್ಕೆ ವಿಜ್ಞಾನ ಇಲ್ಲದೆ ಹೋದರೆ ನಾವು ಬದುಕೋಕ್ಕಾಗಲ್ಲ. ವಿಜ್ಞಾನದ ಒಂದು ಅನುಕೂಲಗಳೇನಿದೆ ಅದನ್ನ ಜೀವನಕ್ಕೆ ಬಳಸ್ಕೋಬೇಕು. ಮತ್ತು ವೈಜ್ಞಾನಿಕ ವಿಚಾರ ಬುದ್ಧಿಯನ್ನು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಅದರಿಂದ ನಮ್ಮಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ತೊಲಗಿಸ್ಬೇಕು. ಹಾಗೆ ಅನ್ನೋದು ಅವರ ಇದಾಗಿತ್ತು. ವಿಜ್ಞಾನ ಮತ್ತು ಸಾಹಿತ್ಯ ಎರಡೂ ಕೂಡ ಅವಳಿಗಳು, ಸಯಾಮಿನ ಅವಳಿಗಳಾಗೆ ಅಂತ ಹೇಳ್ತಾ ಇದ್ರು. ಅದನ್ನು ಸಾರದಂಥವ್ರು ಅವರು. ಕೇವಲ ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯದ ಬಲದಿಂದಲೇ ಸಾರ್ವಜನಿಕ ಜೀವನದ ಆ ಕಾಲದ ಪ್ರಸಿದ್ಧ ವ್ಯಕ್ತಿಗಳೆಲ್ಲರ ಸಂಪರ್ಕ ಸಾಧಿಸಿರೋರು. ಮಿರ್ಜಾ ಇಸ್ಮಾಯಿಲ್ ಅವರು ವೆಂಕಟನಾರಾಯಣಪ್ಪನವ್ರು ಒಂದ್ಸರಿ ಹೇಳ್ತಾರೆ, ಕರ್ನಾಟಕ ಪತ್ರಿಕೆಯ ಸಂಪಾದಕರ ಪರಿಚಯ ಮಾಡಿಕೊಡಿ, ತುಂಬ ಒಳ್ಳೆ ಇಂಗ್ಲೀಷ್ ಬರೀತಾರೆ ಅವರು ಅಂತ ಹೇಳ್ತಾರೆ ಅವರು. ಆ ಕಾಲಕ್ಕೆ ಅವರು SLC ಕೂಡ ಪಾಸ್ ಮಾಡದೇ ಇದ್ದಂಥವರು. ಹಾಗೆ ಅವ್ರನ್ನ ಅದು ಎಷ್ಟರ ಮಟ್ಟಿಗೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ರಾಜಾಜಿ, ರೈಟ್ ಆಲ್ಬನ್ ಶ್ರೀನಿವಾಸ ಶಾಸ್ತ್ರಿ, ಇವರಿಗೆ ಬಹಳ ಅತ್ಯಂತ ನಿಕಟವಾದಂಥ ಸಂಪರ್ಕ ಇದ್ದಂಥವ್ರು. ಅವರು ಸಮಕಾಲೀನ ಸಾಹಿತಿಗಳಲ್ಲಿ ಗೌರವಾದಕ್ಕೆ ಪಾತ್ರರಾಗಿದ್ದಂಥವ್ರು. ಬ್ರಹ್ಮಪುರಿಯ ಭಿಕ್ಷುಕ ಅಂತ ತಮ್ಮನ್ನು ಕರ್ಕೊಳ್ತಾ ಇದ್ರು ಅವರು. ಫಕೀರ್ತನ ನನ್ನ ಹಣೆಯಲ್ಲಿ ಬರೆದಿದೆ, ಅಷ್ಟು ನಿಸ್ಪೃಹತೆ ಅವರಿಗೆ. ಬಡತನವನ್ನು ಪ್ರೀತಿಸಿದ್ರು ಅವರು. ಬಡತನವನ್ನು ಪ್ರೀತಿಸೋರು ಯಾರನ್ನ ಇದ್ರೆ ಅಂದರೆ DVG ಪ್ರೀತಿಸಿದ್ರು. ಅವ್ರಿಗೆ ಎಷ್ಟೋ ಸಾರಿ ಸಾರ್ವಜನಿಕರು ಅವ್ರ ನಿಧಿ ಅರ್ಪಿಸಿದಾಗ ಒಂದು 80 ವರ್ಷ ಆದಾಗ 80,000 ಮಾಡಿದ್ರೆ ತಕ್ಷಣ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಆ ತಕ್ಷಣವೇ ಅದನ್ನು ಕೊಟ್ಬಿಟ್ರು ಅವರು. ಅದು ಬಹಳ ಮುಖ್ಯವಾಗಿರೋದು. ವಿಶ್ವೇಶ್ವರಯ್ಯನವರು ಪ್ರಿನ್ಸ್ಲಿ ಸ್ಟೇಟ್ಸ್ ಮೇಲೆ ಇವರ ಅಥಾರಿಟಿ, ಗುಂಡಪ್ಪನವರು ಅವರು ಸೆಕ್ರೆಟರಿಯಾಗಿ ಮಾಡ್ಕೊಂಡು ಅದಕ್ಕೆ ಸಂಭಾವನೆ ಕೊಡ್ತೀನಿ ಅಂದರೆ ಬೇಡ ಅಂದರು. ನೀವು ಸಂಭಾವನೆ ತೊಗೊಳ್ಳೋದ್ರೆ ನಾನು ನಿಮ್ಮ ಕೆಲಸ ತೊಗೊಳ್ಳಲ್ಲ ಅಂದರು. ಕೊನೆಗೆ ಅವ್ರಿಗೆ ಗೌರವ ಕೊಡೋದಕ್ಕೋಸ್ಕರ ಚೆಕ್ಕನ್ನು ತೊಗೊಂಡ್ರು. ಯಾವುದನ್ನು ಕ್ಯಾಶ್ಗೆ ಬ್ಯಾಂಕಿಗೆ ಕಳಿಸ್ತಿಲ್ಲ. ಹಾಗಂತ ನೋಡಿದ್ರೆ ಭಾಳ ಬಡತನದ ಬದುಕಿದ್ರು. ಅಹನ್ಯಹನಿಯ ಅವ್ರ ಮನೇಲಿ ಇದ್ದಂಥ ಪರಿಸ್ಥಿತಿ ಇಂಥ ವ್ಯಕ್ತಿ. ಹೀಗಾಗಿ ಒಂದು ಪರಿಶುದ್ಧ ಸಾರ್ವಜನಿಕ ಜೀವನವನ್ನು ಒಬ್ಬ ಜವಾಬ್ದಾರಿಯುತ ನಾಗರಿಕ ಹೇಗೆ ಬದುಕಬಹುದು ಅನ್ನೋದಕ್ಕೆ, ಮತ್ತು ಜೀವನ ಬರಡಾಗದೇ ಇರಬೇಕಾದ್ರೆ ಅದನ್ನು ಇನ್ನಷ್ಟು ಸುಂದರಗೊಳಿಸಬೇಕಾದ್ರೆ ಕಾವ್ಯ ಸಾಹಿತ್ಯಗಳ ದಿನನಿತ್ಯದ ಆಲೋಡನೆ ಮಾಡುತ್ತಲೇ ಇರಬೇಕು ಅನ್ನೋದಕ್ಕೆ ನಿದರ್ಶನವಾಗಿ ಬಾಳದಂಥ ಅಪೂರ್ವ ಚೇತನ ಅನ್ನೋದು ನಾವು ಮರಿಬಾರದು. DVG ಅವರನ್ನ ಯಾಕೆ ಓದಬೇಕು ಎಲ್ಲರೂ?
ತಿಳ್ಕೊಳ್ಳೋದು ಹೌದು, ಬಟ್ ಯಾಕೆ ಓದಬೇಕು ಅಥವಾ ಅವ್ರ ಅಗತ್ಯ ಏನಿದೆ ಅನ್ನೋದು ನಿಮ್ಗೆ ಅನ್ಸುತ್ತೆ? ಕನ್ನಡ ಭಾಷೆ ಒಂದು ರೀತಿಯಾದಂಥ ಟ್ರಾನ್ಸ್ಫಾರ್ಮೇಟಿವ್ ಫೇಸ್ ಡಿ ವಿ ಜಿ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದು, ನವೋದಯದ ಕಾಲ ಅಂತ ನಾವು ಹೇಳ್ತೀವಲ್ಲ. ಆಗ ಕನ್ನಡವನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆನೂ ಡಿ ವಿ ಜಿ ಚಿಂತನೆ ಮಾಡಿದ್ದಾರೆ, ಅದರ ಬಗ್ಗೆ ಬರೆದಿದ್ದಾರೆ. ಇಂಗ್ಲೀಷಿನ ಸ್ಥಾನ ಏನು, ಇಂಗ್ಲೀಷಿನ ಪದಗಳಿಗೆ ಕನ್ನಡವನ್ನು ಉಪಯೋಗಿಸಿ ನಾವು ಕನ್ನಡ ಪದವನ್ನು ಹಾಕಿದಾಗ ಯಾವ ಪದಗಳನ್ನು ಬರೀಬೇಕು, ಈ ಥರ ಯೋಚನೆ ಮಾಡಿ ಬರೆದಂಥವ್ರು. ಈ ಎಲ್ಲ ಪರಿಶ್ರಮ, ಅವರ ಚಿಂತನೆ ಮತ್ತು ಅವರ ಸಮಾಜದಲ್ಲಿ ಎಲ್ಲರೊಳಗೆ ಒಂದಾಗುವಂತ ಹೇಳಿದ್ರಲ್ಲ, ಅದು ಬರೀ ಬಾಯಿ ಮಾತಾಗಿರಲಿಲ್ಲ, ನಿಜವಾಗ್ಲೂ ಹಾಗಿದ್ರು ಅವರು. ಇದೆಲ್ಲ ಇದ್ದಿದ್ದರಿಂದ ಅಂಥ ಗಟ್ಟಿಯಾದ ಸಾಹಿತ್ಯವನ್ನು, ಬರೀ ಸಾಹಿತ್ಯ ಅಲ್ಲ ಸಾಹಿತ್ಯೇತರವಾದ ಬರವಣಿಗೆಗಳನ್ನು ಬರೀಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಅದನ್ನು ನನಗನ್ಸುವಂಥದ್ದು, ಅದು ಯಾವ ಕಾಲದವ್ರು ಓದಿದ್ರೂ ಅವ್ರಿಗೆ ಅದರಲ್ಲಿ ನನಗೆ ಬೇಕಾಗಿರುವಂಥದ್ದು, ನನಗೆ ಅಗತ್ಯ ಇರುವಂಥದ್ದು ಏನೋ ಒಂದು ಇದೆ ಅಂತ ಅನಿಸುತ್ತೆ. ಸಾಹಿತ್ಯದಿಂದ ಮಾತ್ರ ಪತ್ರಿಕೋದ್ಯಮ ಬರವಣಿಗೆ ಸಾಧ್ಯ. ಒಬ್ಬ ಪತ್ರಿಕೋದ್ಯಮಿ ಬರಹಗಾರನಿಗೆ ಸಾಹಿತ್ಯದ ಓದು ಅಗತ್ಯ, ಸಾಹಿತ್ಯದ ತಿಳುವಳಿಕೆ ಅಗತ್ಯ ಅಂತವರು ಪದೇ ಪದೇ ಹೇಳುವಂತಹ ವಿಚಾರ. ಶಶಾಂಕ್ ಅವರಿಗೆ ಇದು ಅಂದ್ರೆ ಈಗಿನ ನಾವು ಪತ್ರಿಕಾ ಧರ್ಮವನ್ನ ನೋಡೋ ಹಾಗಿದ್ರೆ ಡಿ ವಿ ಜಿ ಅವರ ಈ ಮಾತುಗಳನ್ನ ನಾವು ಹೇಗೆ ಮುಖಾಮುಖಿ ಆಗಿಸ್ಬೇಕು ಅಂತ, ಇದು ಇವತ್ತಿನ ಬಹಳ ಮುಖ್ಯವಾದ ಒಂದು ವಿಚಾರ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ನಂಬಿರುವಂತಹ ವಿಚಾರ ಏನು, ಜನರ ಅಭಿಪ್ರಾಯ ಏನು, ಅದನ್ನ ನಡೆದುಕೊಳ್ಬೇಕಾದಂಥದ್ದು, ತೆಗೆದುಕೊಳ್ಬೇಕಾದಂಥ ರೀತಿ ಹೇಗೆ ಅನ್ನೋದನ್ನ ಒಂದು ಪತ್ರಕರ್ತ ಅದನ್ನು ಕಲಿಬೇಕು ಅಂತ ಹೇಳಿ ಇದು. ಮತ್ತೆ ನನ್ನ ಕೆಲವು ಪತ್ರಕರ್ತ ಸ್ನೇಹಿತರು ಹೇಳಿರೋದು, ಇವತ್ತು ತುಂಬಾ ಪತ್ರಿಕೆಗಳಲ್ಲಿ ಹೇಳ್ತಾರಂತೆ, ನೀವು ವೃತ್ತಪತ್ರಿಕೆಯನ್ನ ಪುಸ್ತಕನ ಓದಬೇಕು ಅಂತ ಹೊಸ ಜರ್ನಲಿಸ್ಟ್ಗಳಿಗೆ ಹೇಳ್ತಾರೆ ಅಂತ ಕೇಳಿದ್ದೀನಿ. ಸೊ ಇದು ವಿಶ್ವೇಶ್ವರಯ್ಯನವರು ಒಬ್ಬ ಪತ್ರಕರ್ತನಾಗಿ. ಪತ್ರಿಕಾಕರ್ತನ ಸ್ವಾತಂತ್ರ್ಯ ಅಂದರೆ ಅದು ಅವನದಲ್ಲ ಸ್ವಾತಂತ್ರ್ಯ, ಅವನೊಬ್ಬಂದಲ್ಲ, ಅವನು ಜನತೆಯ ಪರವಾಗಿ ಕೆಲಸ ಮಾಡೋನು. ಹಾಗಾಗಿ ಸಾರ್ವಜನಿಕರೆಲ್ಲರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವನೊಂದು ವಾಚಡಾಗಿದ್ದಾಗೆ ಅಂತ. ಹಾಗಾಗಿ ಇಲ್ಲಿ ವಿ ಪಿ ಮಾಧವರಾಯರು ಅಂತ ದಿವಾನರಾಗಿದ್ದಾಗ ಅವರು ಈ ಪತ್ರಿಕೆಗಳು ನಿರ್ಬಂಧಿಸುವಂಥ, ಸ್ವಾತಂತ್ರ್ಯ ನಿರ್ಬಂಧಿಸುವಂಥ ಶಾಸನ ಹೊರಡಿಸ್ತಾರೆ. ಅದಕ್ಕೆ ವಿರುದ್ಧವಾಗಿ ಅವರು ಬರೆದಂಥ ಲೇಖನ ಕೊನೆಗೆ ಅವಾಗ ಏನು ಮಾಡ್ತಾರೆ, ಇಲ್ಲಿ ಅವರು ಇಲ್ಲಿ ಬಿಟ್ಬಿಟ್ಟು, ಬೆಂಗಳೂರು ಬಿಟ್ಬಿಟ್ಟು ಮಡ್ರಾಸಿಂದ ಅವರು ಪ್ರೆಸ್ ಗ್ಯಾಗ್ ಅಂತ ಹೇಳಿ ಅಲ್ಲಿಂದ ಅವರು ಹೊರಡಿಸೋದಕ್ಕೆ ಶುರು ಮಾಡ್ತಾರೆ. ಕೆಲವಾರು ತಿಂಗಳುಗಳು, ಸುಮಾರು 6-7 ತಿಂಗಳ ತನಕ ಅಲ್ಲಿಂದ ಹೊರಡಿಸ್ತಾರೆ. ಹೀಗೆ ಭಾಳ ನಿರ್ಭೀತವಾಗಿದ್ದಂಥವ್ರು ಗುಂಡಪ್ಪನವರು. ಇಲ್ಲಿ ಸರ್ಕಾರದ ವಿರೋಧ ಇದೆ ಅಂತ ಗೊತ್ತಾದ ಇದನ್ನೇ ಬಿಟ್ಬಿಟ್ರಲ್ಲ, ಇಲ್ಲಿ ಹೊರಡಿಸೋದೇ ಬೇಡ ಪತ್ರಿಕೆ ಅಂತ ಒಂದು ಸ್ವತಂತ್ರ ಮನೋಧರ್ಮ ಇದ್ದಂಥವ್ರು. ಸಾರ್ವಜನಿಕ ಜೀವನದಲ್ಲಿ ಡಿ ವಿ ಜಿ ಅವರು ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ನಮಗೆ ಇವತ್ತು ಹೇಗೆ ಕಾಣಿಸಿದ್ರು, ಮತ್ತೆ ಅವ್ರನ್ನ ಇವತ್ತಿಗೂ ನಮ್ಗೆ ಯಾಕದು ಪ್ರಭಾವಿ ವ್ಯಕ್ತಿಯನ್ನಾಗಿ ನಾವು ಅವ್ರನ್ನ ನೆನಪಲ್ಲಿ ಇಟ್ಕೊಂಡು ಅದನ್ನ ನಾವು ಆ ಪರಂಪರೆಯನ್ನು ಮುಂದುವರಿಸಬೇಕು, ವಿಚಾರಧಾರೆಯ ಪರಂಪರೆಯನ್ನು ನಾವು ಯಾಕೆ ಮುಂದುವರಿಸಬೇಕು ಅಂತ. ಅಂದರೆ ಡಿ ವಿ ಗುಂಡಪ್ಪನವರು ಅವರು ತಾವು ಏನು ಹೇಳಿದ್ರು ಹಾಗೆ ಬದುಕಿದ್ರು, ಅದು ಬಹಳ ಮುಖ್ಯವಾಗಿರೋದು. ಹಾಗಾಗಿ ಡಿ ವಿ ಗುಂಡಪ್ಪನವ್ರ ಮಾತನ್ನ ಜನ ಎಲ್ಲ ನಂಬ್ತಾ ಇದ್ರು. ಗಾಂಧೀಜಿಯವರು ಹೇಳ್ತಾ ಇದ್ರು, ಟ್ರಸ್ಟಿಶಿಪ್ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ರಾಜಕಾರಣಿಗಳು ಅಥವಾ ಆಡಳಿತ ನಡೆಸೋರು ಜನರ ಒಂದು ತೆರಿಗೆ ಏನಿದೆ ಅಥವಾ ಅವ್ರು ಕೊಡುವಂಥ ದುಡ್ಡು, ಅದಕ್ಕೆ ಟ್ರಸ್ಟಿಗಳಾಗಿರ್ಬೇಕು ಅವರು ಅಂತ, ಧರ್ಮದರ್ಶಿಗಳಾಗಿರ್ಬೇಕು ಅನ್ನೋದು ಅವ್ರು ಹೇಳ್ತಾ ಇದ್ದದ್ದು ಗಾಂಧೀಜಿಯವರ ಆದರ್ಶ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಅದು ಒಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಅದರಲ್ಲಿ ಭಾಗವಹಿಸಬೇಕೇ ಹೊರತು ಅದರಿಂದ ತಾನು ಉದ್ಧಾರವಾಗುವಂಥದ್ದು, ತನ್ನ ಸ್ವಾರ್ಥವನ್ನು ಸಾಧಿಸ್ಕೊಳ್ಳುವಂಥದ್ದು ಅಲ್ಲ ಅನ್ನೋದು ಅವರ ಖಚಿತವಾದಂಥ ಅಭಿಪ್ರಾಯವಾಗಿತ್ತು. ಹಾಗೇನೆ ಅವರು ಎಷ್ಟರ ಮಟ್ಟಿಗೆ ಅವರು ಉದ್ದಕ್ಕೂ ಬದುಕಿದ್ರು ಅಂತಂದರೆ, ಅವರು ಮಿರ್ಜಾ ಇಸ್ಮಾಯಿಲ್ರು ಒಂದ್ಸಾರಿ ಅವ್ರನ್ನ ಕಾರಲ್ಲಿ ಕೂಡಿಸ್ಕೊಂಡು ಈ ರಿಚ್ಮಂಡ್ ರೋಡ್ ಇದೆಯಲ್ಲ, ಅಲ್ಲಿ ಆ ಕಾಲದಲ್ಲಿ ಇನ್ನೂ ಆಗ್ತಾನೆ ಸೈಟ್ಗಳು ಆಗ್ತಾ ಇದ್ದಂಥ ಜಾಗ ಅದು, ಅವೆಲ್ಲ ಒಂದ್ಸರಿ ತೋರಿಸ್ಕೊಂಬರ್ತಾರಂತೆ. ಹೇಗಿದೆ ಇವೆಲ್ಲ ಜಾಗ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿದೆ, ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ ಗೊತ್ತೇನು, ಇಷ್ಟೊಂದೆಲ್ಲ ಸೈಟ್ಗಳಿದೆಯಲ್ಲ, ನೀವು ಯಾವ್ದಾರು ಒಂದೆರಡು ಆರಿಸ್ಕೊಡಿ ಅಂತ ಹೇಳ್ತಾರೆ ಮಿರ್ಜಾ ಇಸ್ಮಾಯಿಲ್. ಅವ್ರ ಜ್ಞಾಪಕ ಚಿತ್ರ ಶಾಲೆ ಹೇಳಿದ್ರು. ಅಯ್ಯೋ ನನಗೆ ಯಾಕೆ, ನನಗೆ ಅವೆಲ್ಲ ಏನೂ ಬೇಡ, ಹೀಗಾಗಿ ನಿನಗೆ ಬುದ್ಧಿ ಇಲ್ಲ, ನೀನು ದಡ್ಡ ಅಂಥೇಳಿ ಮಿರ್ಜಾ ಇಸ್ಮಾಯಿಲ್ ಅಂತ. ಸೊ ಮಿರ್ಜಾ ಇಸ್ಮಾಯಿಲ್ ಜೊತೆ ಅವ್ರು ಹೇಳಿದಾಗೆ ಅವರು ತತ್ವ ಇಟ್ಕೊಂಡು ಅವರು ಜಗಳಾಡ್ತಾ ಇದ್ರು ಅಷ್ಟೇ ಹೊರತು ವೈಯಕ್ತಿಕವಾದ್ದೇನೂ ಇರಲಿಲ್ಲ. ಆ ಥರದ ಅವರು ಜ್ಞಾಪಕ ಚಿತ್ರಶಾಲೆ ಪೂರ್ತಿ ನೋಡಿದ್ರೆ ಅವರೆಲ್ಲ ಎಷ್ಟೊಂದು ಜನರ ಜೀವನ ಚಿತ್ರಣ ಮಾಡ್ತಾರೆ. ಅದರಲ್ಲಿ ಗುಂಡಪ್ಪನವ್ರ ಬದುಕು ಕೂಡ ನಮಗೆ ಅವರ ಒಂದು ವ್ಯಕ್ತಿತ್ವ ಸುರುಳಿಸುತ್ತಾ ಹೋಗುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಸಾರ್ವಜನಿಕ ಜೀವನದಲ್ಲಿ ಆ ತರಹ ಇರಬೇಕು ಅವನು ಅಂತ. ಅದು ಮತ್ತೆ ಮುಂಕತಿ ಮನಕಾಗದಲ್ಲಿ ಮತ್ತೆ ಇದರಲ್ಲಿ ಎಲ್ಲಾನು ಕೂಡ ಅದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಅಂತ ಪದ್ಯಗಳನ್ನೆಲ್ಲ ಅವರು ರಚಿಸಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಡಿ ವಿ ಜಿ ಅವರು ಒಂದು ಸರ್ಕಾರದ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಮಾಸಿಕ, ಒಂದು ಮ್ಯಾಗಝೀನ್ ಅನ್ನ ಹೊರತರ್ತಾ ಇದ್ರು, ಕರ್ನಾಟಕ ಜನಜೀವನ ಮತ್ತು ಅರ್ಥಸಾಧಕ ಪತ್ರಿಕೆ ಸರ್ಕಾರದ ಪರವಾಗಿ ಅವರು ತರ್ತಾ ಇದ್ರು. ಇದು ಏನೋ ಒಂದು 4-5 ವಾಲ್ಯೂಮ್ ಬಂದು ನಿಂತೋಗ್ಬಿಡುತ್ತೆ, ಆಮೇಲೆ ಅದು ಮುಂದುವರಿಸೋದಿಲ್ಲ.
ಅದಕ್ಕೆ ಸರ್ಕಾರದವ್ರು ಡಿ ವಿ ಜಿ ಅವರಿಗೆ ಒಂದು ಪತ್ರಿಕೆಗೆ ಇಷ್ಟು ಅಂತ ಏನೋ ಒಂದು ಆನರೋರಿಯಂ ಏನೋ ಕೊಡುವಂಥದ್ದು ಒಂದು ಇರುತ್ತೆ ಪರಿಸ್ಥಿತಿ. ಅದು ಡಿ ವಿ ಜಿ ಅವ್ರಿಗೆ ಬಂದಿರೋದಿಲ್ಲ. ಅವರಿಗೆ ನಾವು ಮೊದಲೇ ಹೇಳಿದ್ರಲ್ಲ, ಅವರಿಗೆ ದಿವಾನರಿಂದ ಹಿಡಿದು ಸರ್ಕಾರದಲ್ಲಿ ಎಲ್ಲ ಯಾವ ಮಟ್ಟದ ಅವರು ಇನ್ಫ್ಲೂಯೆನ್ಸ್ ಮಾಡೋ ಅಂತ ಶಕ್ತಿ ಇತ್ತು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ಆದರೆ ಅವರ ಆ ವಿಷಯನ ಯಾರಿಗೂ ಹೇಳೋದಿಲ್ಲ. ಮಾಸ್ತಿಯವರ ಬಳಿಗೆ ಆ ಫೈಲ್, ಆ ಕಟ್ಟು ಬರುತ್ತೆ. ಅವಾಗ ಮಾಸ್ತಿಯವ್ರಿಗೆ ಗೊತ್ತಾಗತ್ತೆ ಎಷ್ಟೋ ದಿವಸಗಳಿಂದ ಸರ್ಕಾರ ಈ ಒಂದು ಹಣ ಬಾಕಿ ಏನು ಉಳಿತಾ ಇತ್ತು ಡಿ ವಿ ಜಿ ಅವರಿಗೆ, ಅದನ್ನ ಅವ್ರು ಉಳಿಸ್ಕೊಂಡಿದ್ರು ಅಂತ. ಸರ್ಕಾರ ಉಳಿಸ್ಕೊಂಡ್ಬಿಟ್ಟಿತ್ತು. ಡಿ ವಿ ಜಿ ಅವ್ರು ಯಾರ ಹತ್ರನೂ ಕೇಳಲಿಲ್ಲ, ಸರ್ಕಾರಕ್ಕೊಂದು ಅರ್ಜಿ ಹಾಕ್ಲಿಲ್ಲ, ಒಂದು ಯಾರಿಗೊಂದು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ. ನನಗೆ ಅದು ಬರ್ಬೇಕಾಗಿರುವಂತ ಹಣ, ಅದೇನು ಅವ್ರೇನು ಸರ್ಕಾರದಿಂದ ಉಚಿತವಾಗಿ ಕೊಡಿ ಅಂತ ಕೇಳ್ತಿಲ್ಲ, ಬರ್ಬೇಕಾಗಿರುವಂತ ಹಣ, ಅದಕ್ಕೂ ಅವ್ರು ಕೇಳಿರ್ಲಿಲ್ಲ. ಅವ್ರ ಕೆಲಸ, ಅವ್ರಿಗೆ ನಂಬ್ಕೊಂಡಿದ್ದು ಏನು ಅಂದ್ರೆ ಮಾಡಿದ್ದೆಲ್ಲ ಪೂಜೆ, ಪಡೆದಿದ್ದೆಲ್ಲ ಪ್ರಸಾದ ಅಂತ. ಇದು ಡಿ ವಿ ಜಿ ಅವರ ಜೀವನದ ಒಂದು ನಂಬಿಕೆ. ಹೀಗಾಗಿ ಅವ್ರು ಕೇಳಿರಲಿಲ್ಲ. ಮಾಸ್ತಿಯವರು ಅದನ್ನ ಫೈಲ್ನ ಪ್ರಾಸೆಸ್ ಮಾಡಿ ಆದಷ್ಟು ಬೇಗ ಅವ್ರಿಗೆ ಹಣ ತಲುಪೋದಕ್ಕೆ ಏನ್ ಬೇಕೋ ಆ ಒಂದು ವ್ಯವಸ್ಥೆನೆಲ್ಲ ಮಾಡ್ತಾರೆ. ಆಮೇಲೆ ಡಿ ವಿ ಜಿ ಅವರ ಕೊನೆ ವಯಸ್ಸಿನಲ್ಲಿ ಸರ್ಕಾರ ಮಾಸಾಶನ ಕೊಡಬೇಕು ಅಂತ ಹೇಳಿದ್ರೆ ಅವರು ಖಡಾಖಂಡಿತವಾಗಿ ಹೇಳ್ತಾರೆ, ಪಬ್ಲಿಕ್ ಮನಿ ಶುಡ್ ನಾಟ್ ಬಿ ಯೂಸ್ ಟು ಫೀಡ್ ದಿಸ್ ಓಲ್ಡ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅವ್ರು ₹1 ತಗೊಳ್ಳೋದಿಲ್ಲ. ಇದು ಡಿ ವಿ ಜಿ ಅವರು ಬದುಕಿದಂಥ ರೀತಿ. ಸಾರ್ವಜನಿಕ ಜೀವನದಲ್ಲಿ ಪರಿಶುದ್ಧತೆ ಹೀಗಿತ್ತು ಡಿ ವಿ ಜಿ ಅವರದ್ದು. ಡಿ ವಿ ಜಿಯವರ ವಿಚಾರಗಳು ನಮಗೆ ಹತ್ರ ಆಗ್ಬೇಕು ಅಂತ ಆದ್ರೆ ಅದಕ್ಕೆ ಈಗಿನ ತಲೆಮಾರಿಗೆ ನೀವೇನ್ ಹೇಳ್ತೀರಾ ಸರ್? ಸಲಹೆ ಏನ್ ಕೊಡ್ತೀರಾ? ಈ ಅಧ್ಯಯನ ಮಾಡಿದ್ದನ್ನ ಅವರು ಬದುಕಿನಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಅಳವಡಿಸ್ಕೊಳ್ಳುವಂತ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಬೇಕು ಅನ್ನೋದ್ರ ಕಡೆಗೆ ಅವ್ರು ಯಾವಾಗಲೂ ಕೂಡ ಒತ್ತು ಕೊಡ್ತಾ ಇದ್ರು. ಅದು ಬಹಳ ಮುಖ್ಯ. ಅದು ನಮ್ಮ ಆತ್ಮಸಾಕ್ಷಿಗೆ ಜಾಗೃತವಾಗಿ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಅವ್ರು ಹೆಚ್ಚು ಒತ್ತು ಕೊಟ್ಟು ಇದ್ದಂಥವ್ರು. ಮತ್ತು ಅವ್ರ ಜೀವನ ಅದಕ್ಕೆ ಅದೇ ಒಂದು ನಿದರ್ಶನವಾಗಿ ಏನು ಇತ್ತು, ನಮ್ಮ ಕಣ್ಣೆದುರುಗಡೆ ಇತ್ತು, ಆ ರೀತಿ ಇದ್ದಂಥದ್ದು. ಹಾಗೆ ನಾನು ಮೊದಲನೇದಾಗಿ ಸುಸಂಸ್ಕೃತನಾಗಬೇಕು. ಲಕ್ಷಣಗಳು ಕೊಟ್ಟಿದ್ದಾರೆ, ಸುಸಂಸ್ಕೃತ ಲಕ್ಷಣ ಏನು ಅಂತ. ಇದರ ಜೊತೆಗೆ ನಾನು ಸಂತೋಷ ಸಿಗುವುದು ಹೇಗೆ ಅಂತಂದ್ರೆ, ನಾನು ನನ್ನ ಸಮಾಜದಿಂದ ನಡೆದಂತಹ ನಾನು ಇಂಟರಾಕ್ಷನ್ ಇಂದಲೇ ನನಗೆ ಒಂದು ಸಂತೋಷ, ಸುಖ, ನೆಮ್ಮದಿ ಎಲ್ಲ ಸಿಗೋಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ನನಗೆ ಪಾನಿಪುರಿ ತಿಂದ್ರೆ ಸಂತೋಷ ಆಗುತ್ತೆ. ಅದಕ್ಕೆ ನಾನು ಹೊರಗಡೆ ಹೋಗ್ಬೇಕಲ್ವಾ? ಏನಕ್ಕಾದ್ರು ನಮ್ಮ ಮನೇಲೆ ಮಾಡ್ಕೊಂಡು ತಿಂತೀನಿ ಅಂದ್ರೂ ಏನಾದ್ರು ತರೋದಕ್ಕಾದ್ರು ಹೊರಗಡೆ ಹೋಗ್ಬೇಕು. ಸಮಾಜದ ಇಂಟರಾಕ್ಷನ್ ಎಲ್ಲದಕ್ಕೂ ಇದ್ದೇ ಇದೆ. ಸೊ ಈ ಸಮಾಜದ ಜೊತೆ ನಮ್ಮ ಇಂಟರಾಕ್ಷನ್ ಇರೋದ್ರಿಂದ ಸಮಾಜವು ಶಾಂತಿಯಿಂದ ಸ್ವಸ್ಥವಾಗಿ ಇರಬೇಕು. ನಾವು ಸಮಾಜದ ಜೊತೆ ಚೆನ್ನಾಗಿ ನಡ್ಕೊಳ್ಬೇಕು. ಅಂದ್ರೆ ಬೇರೆಯವರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ಬೋದು. ಹೀಗಾಗಿ ಇದೆಲ್ಲವನ್ನ ಇಟ್ಟುಕೊಂಡು ನಾನು ಸುಸಂಸ್ಕೃತನಾಗಿದ್ದು ಸಮಾಜದಿಂದಲೂ ಅದನ್ನೇ ಬಯಸಿ ಒಳ್ಳೆಯದನ್ನ ಕೊಟ್ಟು ನೆಮ್ಮದಿಯಾಗಿ ಸಂತೋಷದಿಂದ ಇರಬೇಕು ಅನ್ನೋದು ಡಿ ವಿ ಜಿ ಅವರ ಚಿಂತನೆ. ಇದರಲ್ಲಿ ಒಂದೇನು ಅಂತಂದ್ರೆ, ಇದಿರಬೇಕು ಅಂತ ಅಂದ್ರೆ ಸಮಾಜದಲ್ಲಿ ನಾವು ಒಳ್ಳೆಯಾಗಿರ್ಬೇಕು ಅಂದ್ರೆ ಸಾಕಷ್ಟು ತ್ಯಾಗವನ್ನು ಮಾಡಬೇಕಾಗಿರುವಂಥದ್ದು ಇದೆ ಅನ್ನೋದನ್ನ ಅವರು ಹೇಳ್ತಾರೆ. ಸಮಾಜದಿಂದಲೂ ತ್ಯಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ತಮ್ಮಿಂದಲೂ ತ್ಯಾಗ ಎಕ್ಸ್ಪೆಕ್ಟ್ ಮಾಡ್ಕೋತಾರೆ. ಇದು ಡಿ ವಿ ಜಿ ಅವರ ಚಿಂತನೆ. ಡಿ ವಿ ಜಿಯವರ ಕೊಡುಗೆಯ ಹಲವು ಮುಖಗಳು ಒಂದು ಅವಲೋಕನವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅನ್ಕೊಳ್ತೀವಿ. ಅವಕಾಶ ನೀಡಿದಂತಹ ಈ ಸಂವಾದದ ಮೂಲಕ ಡಿ ವಿ ಜಿಯವರನ್ನ ಮತ್ತೆ ಓದ್ಕೊಳ್ಳೋದಕ್ಕೆ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ನಮ್ಮ 3 ಜನರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.